ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಕರಣ್ ಸುಬೇದಾರ್, ನಿರ್ದೇಶಕರು, ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಹಾಗೂ ಬಿಜೆಪಿ ಯುವ ಮುಖಂಡರು, ಶಹಪುರ್. ನಿಂಗರಾಜ್ ಎಂ ಪೂಜಾರಿ ಅವರಿಗೆ 61ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಹಾವೀರ್ ಶಶಿಕಾಂತ್ ಕಾಂಬಳೆ, ಗ್ರಾಮ ಪಂಚಾಯತ್ ಸದಸ್ಯರು, ತಡೋಳ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಸ್ ಪಾಟೀಲ್, ಓಂ ಸಾಯಿ ಕೃಪಾ ಹಾಸ್ಪಿಟಲ್, ಕಪ್ನೂರ್, ಕಲಬುರಗಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಾಲರಾಜ್ ಗುತ್ತೇದಾರ್, ಜೆಡಿಎಸ್ ಮುಖಂಡರು, ಸೇಡಂ ಮತಕ್ಷೇತ್ರ. ಶ್ರೀ ಬಾಲರಾಜ್ ಗುತ್ತೇದಾರ್ ಅಭಿಮಾನಿಗಳ ಬಳಗ ಸೇಡಂ. ಶ್ರೀ ಬಾಲರಾಜ್ ಗುತ್ತೇದಾರ್ ಅವರಿಗೆ ಅಭಿಮಾನೋತ್ಸವ. ಇವರ ಸಮಸ್ತ ಅಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ಜನವರಿ 2ರಂದು ಶ್ರೀ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನವನ್ನು ಸಾರ್ಥಕತೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಆದ ಕಾರಣ ತಾವುಗಳೆಲ್ಲರೂ ಬಂದು ಶುಭ ಕೋರಬೇಕಾಗಿ ವಿನಂತಿ. ಸ್ಥಳ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರ ಸ್ವಗೃಹ, ಇಂಡಸ್ಟ್ರಿಯಲ್ ಏರಿಯಾ, ಸೇಡಂ. ಸಮಯ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಬಾಲರಾಜ್ ಗುತ್ತೇದಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಸೇಡಂ ಪಟ್ಟಣದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರ, ಸೇಡಂ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ನಿರಾಶ್ರಿತರಿಗೆ ಬ್ಲಾಂಕೆಟ್ ವಿತರಣೆ, ಸೇಡಂ ಪಟ್ಟಣದ ಬಸವೇಶ್ವರ ಸರ್ಕಲ್ ಹತ್ರ ಬಾಲರಾಜ್ ಗುತ್ತೇದಾರ್ ಅವರ ಕಟೌಟ್ ಉದ್ಘಾಟನೆ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮವಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಬಾಲರಾಜ್ ಗುತ್ತೇದಾರ್ ಅಭಿಮಾನಿ ಬಳಗ, ಸೇಡಂ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಸವರಾಜ ಮತ್ತಿಮೂಡ್, ಶಾಸಕರು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಲ್ವ ಆಸ್ಪತ್ರೆ ಮತ್ತು ಸರ್ವ ಸಿಬ್ಬಂದಿ ವರ್ಗ, ಕಲಬುರಗಿ. ಹುಬ್ಬಳ್ಳಿ, ಧಾರವಾಡ ಹಾಗೂ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬದಲಾವಣೆಯ ವರ್ಷದಿಂದ ಭರವಸೆಯ ವರ್ಷಕ್ಕೆ ಕಾಲಿಡುತ್ತಿರುವ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಳೆಯ ವರ್ಷದಲ್ಲಿ ಮುನಿಸಿಕೊಂಡಿದ್ದ ಪ್ರಕೃತಿ ಹೊಸ ವರ್ಷದಲ್ಲಿ ನಿಮಗೆಲ್ಲ ಒಲಿದು ಬರಲಿ. ಸಕಲ ಜೀವಾತ್ಮಗಳಿಗೆ ಲೇಸನ್ನು
ಉಂಟು ಮಾಡಲಿ. ನಾವೆಲ್ಲರೂ ಕೂಡಿ ಹೊಸ ವರ್ಷವನ್ನ ಹೊಸ ಚಿಂತನೆ, ಹೊಸ ಉಲ್ಲಾಸ, ಹೊಸ ಭರವಸೆಗಳೊಂದಿಗೆ ಬರಮಾಡಿಕೊಳ್ಳೋಣ ಎನ್ನುತ್ತಾ ಹುಬ್ಬಳ್ಳಿ, ಧಾರವಾಡ ಹಾಗೂ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಶುಭ ಕೋರುವವರು ಗಿರಿಜಾ ಹೂಗಾರ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾ ದಳದ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಡಾಕ್ಟರ್ SP ಕಾಮರೆಡ್ಡಿ, ಕಾಂಗ್ರೆಸ್ ಮುಖಂಡರು, ಯಾದಗಿರಿ ಮತಕ್ಷೇತ್ರ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನವರಿ 3ರಂದು ಭೀಮಾ ಕೋರೆಗಾಂ ವಿಜಯೋತ್ಸವ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ 193ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆಯ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಜನವರಿ 3ರಂದು ಭೀಮಾ ಕೋರೆಗಾಂ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಅದೇ ರೀತಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 3/1/2024ರಂದು ಭೀಮಾ ಕೋರೆಗಾಂ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ 193ನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ನಾವು ಇದು 2ನೇ ಬಾರಿ ನಮ್ಮ ಸಂಘಟನೆಯಿಂದ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು. ಗುಲ್ಬರ್ಗದಲ್ಲಿ ಭೀಮಪುತ್ರಿ ಬ್ರಿಗೇಡ್ನಿಂದ ಬರ್ತಕ್ಕಂಥ ನಮ್ಮ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ರೇವತಿ ರಾಜ್ ಮೇಡಮ್ರವರು ಬರ್ತಕ್ಕಂಥದ್ದು ಹಾಗೂ ದಿವಿಲ್ ಕುಮಾರ್ ಸರ್ ಅವರು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮೂಲ ನಿವಾಸಿಯ ಮಹಾ ಒಕ್ಕೂಟದ 12 ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅದಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಏನೇನೆಂದರೆ, ಇದು ಸಾವಿತ್ರಿಬಾಯಿ ಫುಲೆ ಭಾವಚಿತ್ರವನ್ನು ಜಗತ್ ಸರ್ಕಲ್ದಿಂದ ಪಂಡಿತ್ ರಂಗಮಂದಿರವರೆಗೆ ಮೆರವಣಿಗೆ ಮುಖಾಂತರ ಹೋಗ್ತಕ್ಕಂಥದ್ದು ಹಾಗೂ ವಿವಿಧ ಸಾಧಿಕೆಯರಿಗೆ ನಾವು ಸಾವಿತ್ರಿಬಾಯಿ ಫುಲೆ ಅವರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೂ ಕೂಡ ನಾವು ಈ ಸಲ ಶಾಲಾ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇದು ಮೊಟ್ಟ ಮೊದಲು ಈ ಸಲ ಹೋದರ್ಷಕ್ಕಿಂತ ಈ ಸಲ ನಾವು ದೊಡ್ಡ ಮುಖಾಂತರ ನಾವು ಈ ಸಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ 400ರಿಂದ 600 ಜನ ಬರ್ತಕ್ಕಂಥದ್ದು ಹಳ್ಳಿಗಳಿಂದ ರೀ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಲು ಯಾವುದೇ ರೀತಿಯ ರಾಜಕೀಯ ಮಾಡಬಾರದು ಎಂದು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ರಾಜಕೀಯ ಮಾಡಬಾರದು. ಅಯೋಧ್ಯೆಗೆ ಹೋಗುವುದು ಬಿಡೋದು ಅವರವರ ಇಷ್ಟ. ದೇವರಿಗೆ ಜಾತಿ ಧರ್ಮ ಅಂತ ಬರಬಾರದು. ದೇವರು ಎಲ್ಲರಿಗೂ ಇಷ್ಟ. ಅವರವರ ನಂಬಿಕೆ ಮೇಲೆ ಇರುತ್ತಾನೆ. ಬೇಕಾದ್ರೆ ಹೋಗಬಹುದು, ಬೇಡ ಅಂದ್ರೆ ಬಿಡಬಹುದು ಎಂದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೊರಟ್ಟಿ ಟಕ್ಕರ್ ನೀಡಿದರು. ಇನ್ನು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಅವರವರ ಇಷ್ಟೇ, ಅವ್ರದ್ದು ಹೋಗೋರ್ದು ಬಿಡೋದು ಅವ್ರ ಇಷ್ಟೇನೋ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ದೇವಸ್ಥಾನದಲ್ಲಿ ರಾಜಕೀಯ ಬರಬಾರ್ದು ಇಷ್ಟ. ಮತ್ತೇನು ಉಳಿದು ಹೇಳೋದು, ನಾನು ಯಾವುದೇ ಒಂದಿರಲಿ ದೇವಸ್ಥಾನಗಳಿಗೆ ದೇವರಿಗೆ ಈ ಜಾತಿ ಧರ್ಮ ಅಂತೆಲ್ಲ ಬರಬಾರ್ದು. ಎಲ್ಲರಿಗೂ ಅಷ್ಟೇ, ದೇವರೆಲ್ಲರಿಗೂ ಅಷ್ಟೇ, ಅವ್ರವ್ರ ನಂಬಿಕೆ ಪ್ರಕಾರ ಇರ್ತಾರೆ. ಅದಕ್ಕೆ ಯಾರಿಗೂ ಒತ್ತಾಯ ಮಾಡಬಾರ್ದು ಮತ್ತು ಯಾರು ತಿರ್ಸ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ದು. ಬೇಕಾದರೂ ಹೋಗೋದು, ಬೇಡಾದ್ರು ಬಟ್ ರಾಜಕೀಯ ಬರಬಾರ್ದು ಇಷ್ಟ. ಅಲ್ಲಿ 100% ಕರೆಕ್ಟ್. ಅದು ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದೆ. ಇದು ಲೇಬರ್ ಡಿಪಾರ್ಟ್ಮೆಂಟಿಗೆ ಬರ್ತದೆ. ಅಲ್ಲಿ ಏನು ಮಾಡ್ತಾರೆ, ಬೆಂಗಳೂರಾಗ ಕೇರಳದವರು, ಆಂಧ್ರದವರು, ಹೊರಗಿನವರೆಲ್ಲ ಬಂದು ಎಲ್ಲ ಇಂಗ್ಲೀಷ್ ಬೋರ್ಡ್ ಆಗುತ್ತೆ, ಕನ್ನಡ ಹಾಕಂಗಿಲ್ಲ. ಮತ್ತು ನೀವು ಬೇರೆ ಕಡೆಗೆ ನೀವು ಆಂಧ್ರಕ್ಕೆ ಹೋಗ್ರಿ, ತೆಲುಗು ಎಷ್ಟು ಇಂಪಾರ್ಟೆನ್ಸ್ ಐತಿ. ಇಲ್ಲೇ ಮರಾಠಕ್ಕೆ ಹೋಗ್ರಿ, ಮರಾಠಿ ನಿಮ್ಮ ಬೋರ್ಡ್ ಸಿಗೋದಿಲ್ಲ ನಮಗೆ. ನಮ್ಮ ರಾಜ್ಯದಲ್ಲಿ ಭಾಳ ಲಿಬರಲ್ ಇರ್ತಾರೆ. ಇನ್ನು ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದೆ. ಅವಾಗ ನಾವು ಹಿಂಗೆ ರೌಂಡ್ ಹಾಕಿ ಎಲ್ಲ ಹಾಕ್ಸಿದ್ದೆ. ಅವಾಗ ಬುಳ್ಳಾ ಸುಬ್ಬರಾವ್ ಅಂತೇಳಿ ನಿಮ್ಮ ಆಂಧ್ರದ ಅವ್ನು ಸೆಕ್ರೆಟ್ರಿ ಇದ್ದ, ಲೇಬರ್ ಸೆಕ್ರೆಟ್ರಿ. ಅವ ಇದನ್ನು ಮಾಡಿದ್ದ, ಅವನ್ನೆಲ್ಲ ಅವ್ನು ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ನಾವು. ಹಂಗಾಗಿ ಅದಕ್ಕೆ ಮತ್ತು ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಏನದು ನೀವಂತ ಇಲ್ಲಿ ತಪ್ಪದೆಲ್ಲ ತಪ್ಪು. ಸರ್ಕಾರ ಇವರೇ ಮಾಡಿದ ಅವರೇ ಹೋರಾಟ ಮಾಡ್ತಾರೆ. ಏನು ಹುಡುಕಿದಾರೆ ನೋಡಿ ಬರ್ತಾರೆ, ಹುಡುಕಿದಾರೆ ನೀವು ಇಂಗ್ಲೀಷ್ ಬೋರ್ಡ್ ನೋಡಿ ಬರ್ತಾರೆ. ಅವರು ಹೊರಗೆ ಹೋಗಿರ್ತಾರೆ, ಮಾಡ್ತಾರೆ. ಸುಮ್ಮನೆ ಅದೆಲ್ಲ ಸರಿಯಲ್ಲ. ಅದು ಯಾವುದೇ ಇರಲಿ
ನಾನು ಹೇಳ್ತೀನಿ, ಪಕ್ಷ ರಾಜಕೀಯ ಬಗ್ಗೆ ನಾವು ಮಾತಾಡೋಲ್ಲ. ಕರ್ನಾಟಕ ಅಂದ್ರೆ ಕನ್ನಡ ಬೋರ್ಡ್ ಇರಬೇಕು ಅನ್ನೋದು ಅಂದ್ರೆ ನೀವು ನಾವು ನೋಡ್ತೀವಿ. ನೀನು 100% ಇರ್ಬೇಕು. ಅನುಪಾತ ಯಾಕೆ ಬೇಕು ಕೇಳ್ತು, ನಾನು ನಿಮ್ಮನ್ನ ಕೇಳ್ತೀನಿ, ಯಾಕೆ ಬೇಕು ಅನುಪಾತ? ಕನ್ನಡ ಕಲಿಯೋರಿದ್ದರೂ ನೋಡಲಿ, ಇಲ್ಲ ನೋಡೋದು ಬಿಡಲಿ, ಇನ್ನೊಬ್ರ ಕಡೆ ಕೇಳಿ ಕಲೀಲಿ. ಈಗ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ನಾವು ಇದರಿಂದ ಬೆಳಗಾವಿಂದ ಹೋಗ್ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಬೋರ್ಡ್ನಾಗ ಕೇಳಬೇಕು ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಯಾರನ್ನ ಅವ್ರು ಯಾರೂ ಮಾತಾಡೋದಿಲ್ಲ. ನಾವು ಕನ್ನಡದಾಗ ಮಾತಾಡೋದಿಲ್ಲ, ಇಂಗ್ಲೀಷಾಗ ಮರಾಠಿ ಮಾತಾಡ್ತಾರೆ. ಅದೆಲ್ಲ ನಮ್ಮ ರಾಜ್ಯ ಭಾಳ ಲಿಬರಲ್ ಐತೆ. ಅದು ಲಿಬರಲ್ ಇಂಗ್ಲೀಷ್ ಸರ್ಕಾರ ಏನಂದ್ರೆ ಎಲ್ಲ ಕಡೆಗೆ ಕನ್ನಡ ಬೋರ್ಡನ್ನು ಕಡ್ಡಾಯ ಹಾಕ್ಲಿಕ್ಕೆ ಅವರೆಲ್ಲ ಸಿದ್ದರಾಮಯ್ಯ ಕನ್ನಡ ಮೊದಲು ಆಮೇಲೆ ಎಲ್ಲ ಉಳಿದು ಅಂತ ಹೇಳಿ ಗಲಾಟೆ ಅದು ಇದು ಇವ್ರು ಬೈದು ಅವ್ರು ಬೈದು ಬರೀ ಏನೈತೆ ನೋಡಿ ನಮ್ಮ ಹೊರತು. ಇವರು ನೀವು BJP ಅವ್ರು ಹೆಂಗೆ ಮಾಡಲಿಲ್ಲ ಅಂತಾರೆ, BJP ಅವ್ರು ನೀವು ಹಿಂಗೆ ಮಾಡಲಿ ಅಂತಾರೆ, ಇವ್ರು ಬೈತಾರೆ ಗದ್ದಲ ಮಾಡಿ ಹೋಗ್ಬೇಕು. ಇವತ್ತಿನ ಇದರಲ್ಲಿ ರಾಜಕೀಯ ಏನಂದ್ರೆ ಸಮಾಧಾನಕರವಾಗಿಲ್ಲ ಮತ್ತು ಜನಪರವಾದಂಥವ್ರು ಭಾಳ ಮಂದಿ ಕಡಿಮೆ ಇದ್ದಾರೆ. ಕಡಿಮೆ ಇದ್ದವರಿಗೆ ಸ್ಕೋಪ್ ಸಿಗಂಗಿಲ್ಲ. ಇಷ್ಟ ವಿಚಿತ್ರ. 67ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಕಲ್ಯಾಣ ಕರ್ನಾಟಕದ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಎಂದು ಈರಣ್ಣ ಝಳಕಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವತಿಯಿಂದ ಡಿಸೆಂಬರ್ ತಿಂಗಳಿನಲ್ಲಿ 2ನೇ ಬಾರಿ ಆಯೋಜಿಸಿದ ಬಾಲಕ ಬಾಲಕಿಯರ ರಾಜ್ಯಮಟ್ಟದ ಪಂದ್ಯಾವಳಿಯಲ್ಲಿ ಕಲಬುರಗಿಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬಾಲಕರ ತಂಡ ದ್ವಿತೀಯ ಸ್ಥಾನ ಪಡೆದು ರನ್ನರ್ ಅಪ್ ಆಗಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯದಾಗಿದೆ. ಈ ಬಾಲಕರ ತಂಡವು ಕಲಬುರಗಿ ಜಿಲ್ಲೆಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಗುಲ್ಬರ್ಗಾ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯೊಳಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾರಂಭ ಆದಿಂದ ಇಲ್ಲಿವರೆಗೆ ಮೊಟ್ಟ ಮೊದಲನೇ ಬಾರಿಗೆ ಒಂದು ಹ್ಯಾಂಡ್ಬಾಲ್ ತಂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗ್ತಾ ಇರೋದು ಭಾಳ ಸಂತೋಷದ ವಿಷಯ ತಮಗೆ ಹೇಳಬೇಕಂತ. ಇದಕ್ಕಿಂತ ಮೊದಲು ನಾವು ಕಳೆದ 12-13 ವರ್ಷಗಳಿಂದ ಬೇರೆ ಬೇರೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ನಡೆಸಿದ್ವಿ ನಾವಿಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಂಡಗಳು ಬಂದು ಭಾಗವಹಿಸಿದ್ದು. ಸ್ವಿಮ್ಮಿಂಗ್ ಮಾಡಿದ್ದೀವಿ, ಹ್ಯಾಂಡ್ಬಾಲ್ ನಂತರ ಬಾಸ್ಕೆಟ್ಬಾಲ್ ಮಾಡಿದ್ದೀವಿ, ಖೋ ಖೋ ಕಬಡ್ಡಿ ಎಲ್ಲ ಮಾಡಿದ್ದೀವಿ. ಸಾಕಷ್ಟು ಆಟೋಟಗಳನ್ನು ನಾವು ಮಾಡಿದ್ದೀವಿ. ಈ ಕರೋನಾಕ್ಕಿಂತ ಮೊದಲು ಹ್ಯಾಂಡ್ಬಾಲ್ ಒಂದು ಸಲ ಮಾಡಿದ್ದೀವಿ ನಾವು ಇಲ್ಲೇ, ನಾನೇ ಉಪನಿರ್ದೇಶಕನಾಗಿದ್ದಾಗಲೇ. ಆವಾಗ ಗುಲ್ಬರ್ಗಾದಿಂದ ಯಾವೊಬ್ಬ ವಿದ್ಯಾರ್ಥಿಗಳು ಸಹಿತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರಲಿಲ್ಲ. ಹೋಸ್ಟ್ ಮಾಡ್ಕೊಂಡಿದ್ದೀವಿ, ನಾವು ನಡೆಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು 2 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿದ್ದೀವಿ. ನಾವು ಗೆದ್ದು ಅಥವಾ ಫೈನಲ್ಗೆ ಹೋಗಿ ಆಯ್ಕೆ ಆಗಿರಲಿಲ್ಲ. ಈ ಸಲ ಮೊಟ್ಟ ಮೊದಲನೇ ಸಲ ಒಂದು ಗುಲ್ಬರ್ಗಾದ ತಂಡ ಫೈನಲ್ಗೆ ಹೋಗಿ ಫೈನಲ್ದಲ್ಲಿ ಸೋತರೂ ಸಹಿತ ಭಾಳ ವಿರೋಚಿತ ಸೋಲು, ಮತ್ತು ಹಂಗಿಂಗೆ ಸೋಲಲ್ಲ, ವಿರೋಚಿತ ಸೋಲು ನಮ್ಮ ಆಗಿ ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ 2 ರನ್ನರ್ ಮತ್ತು ವಿನ್ನರ್ ತಂಡಗಳಿಂದ ಆಯ್ಕೆ ಮಾಡ್ತಾರೆ. ಹಾಗಾಗಿ ಗುಲ್ಬರ್ಗಾದಿಂದ 5 ಜನ ವಿದ್ಯಾರ್ಥಿಗಳು ಈ ಸಲ ರಾಷ್ಟ್ರಮಟ್ಟದ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಮತ್ತು ಹರಿಯಾಣದ ಹಿಸ್ಸಾರ್ನಲ್ಲಿ ಈ ಒಂದು ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳು ನಡೀತವೆ ಹ್ಯಾಂಡ್ಬಾಲ್. ಇವತ್ತು ಸಾಯಂಕಾಲ ನಮ್ಮ ವಿದ್ಯಾರ್ಥಿಗಳು ಹೊರಡ್ತಾರೆ, ನಾಳೆ ಸಾಯಂಕಾಲ ಬೆಂಗಳೂರಿಂದ ಹರಿಯಾಣಕ್ಕೆ ಹೊರಡ್ತಾರೆ. ಅದು ಇನ್ನೊಂದು ಸಂತೋಷ ಏನಂದರೆ, ಗುಲ್ಬರ್ಗಾದ ನಮ್ಮ ಕ್ರೀಡಾಕೂಟದ ಕೋಆರ್ಡಿನೇಟರ್ ಮತ್ತು ಶರಣಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ದೈಹಿಕ ಉಪನ್ಯಾಸಕ ಶಿವಕುಮಾರ್ ಸಜ್ಜನ್ ಅನ್ನೋರೇ ನಮ್ಮ ರಾಷ್ಟ್ರಮಟ್ಟದ ತಂಡಕ್ಕೆ ಮ್ಯಾನೇಜರ್ ಆಗಿ ನಡೆದಿದ್ದಾರೆ. ಅದು ಒಂದು ಸಂತೋಷ. ಮತ್ತು ಇಂಪಾರ್ಟೆಂಟ್ ಏನು ಅಂದರೆ, 2-3 ವರ್ಷಗಳಲ್ಲೇ ಹ್ಯಾಂಡ್ಬಾಲ್ 2ನೇ ಸಲ ಬರ್ಲಿಕ್ಕೆ ಗುಲ್ಬರ್ಗಕ್ಕೆ ಕರ್ಲಿಕ್ಕೆ ಹಂಗೆ ಕೊಡೋಂಗಿಲ್ಲ. ಆ್ಯಕ್ಚುಲಿ ನಾವು ಬೇಡಿದ್ರೂ ಕೊಡೋಂಗಿಲ್ಲ ನಮಗೆ. ಮೊದಲೊಂದು ಸಲ ಮಾಡಿರಲ್ರಿ ಬಿಟ್ಬಿಡ್ರಿ ಅಂತಾರೆ ನಮಗೆ. ಸೊ ಈ ಸಲ ಮತ್ತು 3-4 ವರ್ಷದ ಒಳಗಾಗಿಯೇ ಮತ್ತೊಂದು ಸಲ ಹ್ಯಾಂಡ್ಬಾಲ್ ನಮಗೆ ಗುಲ್ಬರ್ಗಕ್ಕೆ ಕೊಡ್ಲಿಕ್ಕೆ ಕಾರಣ ಮುಖ್ಯ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು. ಅವರು ವಿಶೇಷ ಕಾಳಜಿಯಿಂದನೇ ಗುಲ್ಬರ್ಗಕ್ಕೆ 2ನೇ ಬಾರಿ ಹ್ಯಾಂಡ್ಬಾಲನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕಲಬುರಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಗುಲ್ಬರ್ಗಾದ ಜನತೆಯ ಪರವಾಗಿ ನಾವು ಉಸ್ತುವಾರಿ ಮಂತ್ರಿಗಳಿಗೂ ಸಹಿತ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಮಹಾದಾನಿ ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿ ಅವರ 163ನೇ ರಾಜ್ಯ ಮಟ್ಟದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಾರಂಗಧರ ದೇಸಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿ ಇದ್ದ ಅನೇಕ ಸಂಸ್ಥಾನಗಳು, ರಾಜ್ಯ ಮನೆತನಗಳು ಅಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊನೆಗೊಂಡಿದ್ರು. ಸಿರಸಂಗಿ ನವಲಗುಂದ ಸಂಸ್ಥಾನ ಇಂದಿಗೂ ಜನಮಾನಸದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಕಾರಣ ಸಂಸ್ಥಾನದ ಕೊನೆಯ ಅರಸ ಸಿರಸಂಗಿಯ ಶ್ರೀ ಲಿಂಗರಾಜ ದೇಸಾಯಿ ಅವರು ಮಾಡಿದ ಮಹಾದಾನ, ತ್ಯಾಗ ಮತ್ತು ಈ ಹಿನ್ನೆಲೆಯಲ್ಲಿ ಜನವರಿ 10ರಂದು ಅವರ ರಾಜ್ಯ ಮಟ್ಟದ ಜಯಂತಿ ಉತ್ಸವವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಾ ತ್ಯಾಗಿಗಳು. ಯಾವ ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಪೂರ್ವದಲ್ಲಿ ಸಿರಸಂಗಿ ಲಿಂಗರಾಜರು ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಅಂತ ಹೆಸರು ಬಂತು ಅವರಿಗೆ. ಅಖಿಲ ಭಾರತ ಶರಣು ಮೋದಿಯವರು ಹೇಳಿದಂತೆ ಹಂಚಿ ಹೋದ ವೀರಶೈವ ಧರ್ಮ ಕಂಬಾರ, ಕುಂಬಾರ, ಜಂಗಮ, ಹಟಗಾರರು, ಕುಡಕ್ಕಲಿಗೆರು, ಒಕ್ಕಲಿಗೆರು, ಬಣಜಿಗೆರು, ಆದಿ ಬಣಜಿಗೆರು ಇತ್ಯಾದಿ ಹರಿದು ಹೋದ ಎಲ್ಲ ಸಮಾಜವನ್ನೇ ಒಂದೆಡೆಗೆ ಕೂಡಿಸಬೇಕಂತ ಹಾನಗಲ್ಲ ಕುಮಾರಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನಾ ಮಾಡಿದರು. ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಪ್ರಥಮ ಅಧ್ಯಕ್ಷರಂದರೆ ಲಿಂಗರಾಜರನ್ನು ಮಾಡಬೇಕಂತ ಸಿರಸಂಗಿ ಲಿಂಗರಾಜರನ್ನು ಪ್ರಪ್ರಥಮ ಅಧ್ಯಕ್ಷರನ್ನಾಗಿ 1904ರಲ್ಲಿ ಮಾಡಿದರು. ಲಿಂಗರಾಜರು ಎಂಥವರು ಅಂತ ಕೇಳಿದರೆ ಎಷ್ಟು ತ್ಯಾಗಿಗಳಿದ್ದರು ಅನ್ನೋದಕ್ಕೆ ಅವರಿಗೆ ಮಕ್ಕಳಾಗಲಿಲ್ಲ. 6 ಮಂದಿ ಹೆಂಡರಾದರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಆ ಕೊನೆ ಸಂಸ್ಥಾನದ ರಾಜ್ಯರು ಅವರು ಒಮ್ಮೆ ತಮ್ಮ ಜೀವನದಲ್ಲಿ ಸೌದತ್ತಿ ಬರ್ತಾರೆ. ಸೌದತ್ತಿಯಲ್ಲಿ ಒಂದು ತೋಟದಲ್ಲಿ ತಮ್ಮ ತೋಟದಲ್ಲಿ ಕುಂತಾಗ ಯಾರೋ ಒಬ್ಬ ಹುಡುಗ ಮಾವಿನ ಹಣ್ಣು ಚಲೋ ಆಗ್ಯಾವ ಅಂತ ತಿಳ್ಕೊಂಡು ಬಡ ಹುಡುಗ ಕಲೀಲೆ ಹೊಡಿತಾನೆ. ಅದು ಹೋಗಿ ಹಣ್ಣಿಗೆ ಬಿಡಲ್ಲ. ಸಿರಸಂಗಿ ಲಿಂಗರಾಜರನ್ನು ತೆಳಗೆ ಕೂತಿರ್ತಾರಲ್ಲ ಅವ್ರಿಗೆ ಬಡಿತು, ರಕ್ತ ಸೋರಲು ಪ್ರಾರಂಭ ಆಯಿತು. ಕೈಯಲ್ಲಿದ್ದ ಪ್ರಜೆರು ಸೇವಕರು ಓಡಿ ಹೋಗಿ ಆ ಹುಡುಗನ ಹಿಡ್ಕೊಂಡು ಬಂದರು. ಲಿಂಗರಾಜರು ಹೇಳಿದ್ರು, ಹೊಡಿಬೇಡ್ರಿ ಇವನಿಗೆ ಅಂತ ಹೇಳಿದರು. ಇವರು ತಾಯಿ ತಂದೆಯನ್ನು ಕರೆಸೊಂದಾಗ ತಾಯಿ ತಂದೆ ಲಿಂಗರಾಜರು ಬಾ ಅಂದಾರ. ಏನು ಶಿಕ್ಷೆ ಕೊಡ್ತಾರೋ ಮಹಾರಾಜರನ್ನು ತಿಳ್ಕೊಂಡು ನಡುಕೊತ್ತು ಬಂದರು. ಅವಾಗ ಸಿರಸಂಗಿ ಲಿಂಗರಾಜರಂದರು, ಒಂದು ಕಲ್ಲ ಹೊಡೆದರೆ ಒಂದು ಗಿಡ ಹಣ್ಣು ಕೊಡ್ತದ, ಆದರೆ ನಾನೇನು ಕೊಡಬೇಕು ಈ ಬಡವನಿಗೆ? ಅವನಲ್ಲಿ ಹಣ್ಣು ಇತ್ತು ಅಂದ್ರೆ ಹೊಡಿತಿದ್ದಿಲ್ಲ, ಇವನಿಗೇನು ಕೊಡಬೇಕು ಅಂತ ತಿಳ್ಕೊಂಡು ಆ ಕುಂತಿದ 4 ಎಕರೆ ಮಾವಿನ ತೋಟವನ್ನೇ ಅವರಿಗೆ ಬರೆದು ಕೊಟ್ಟರು. ಇವತ್ತಿಗೆ ಅವ್ರ ಮೊಮ್ಮಗ ಊಟ ಮಾಡ್ತಾನೆ. ಅಷ್ಟು ತ್ಯಾಗಿಗಳವರು ಸಿರಸಂಗಿ ಲಿಂಗರಾಜರು. ಅಂಥ ಲಿಂಗರಾಜರ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯೋದು ನಮ್ಮೆಲ್ಲರ ಸೌಭಾಗ್ಯ. ಆ ಕಾರ್ಯಕ್ರಮಕ್ಕೆ ಲಿಂಗರಾಜರು ಇಡೀ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಪತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಿಲ್ ಬರೆದಿಡುವ ಕೆಲಸ ಮಾಡಲಿಲ್ಲ. KL ಸೊಸೈಟಿ 1913ರಲ್ಲಿ ಅರಟಾಳ ರುದ್ರಗೌಡರ ನೇತೃತ್ವದಲ್ಲಿ KL ಸೊಸೈಟಿಯನ್ನು ಸ್ಥಾಪನೆ ಆಯಿತು. ಇಡೀ ತಮ್ಮ ಸಂಪತ್ತನ್ನೇ ಅದಕ್ಕೆ ವಿಲ್ ಬರೆದಿಟ್ಟರು. ಎದಕ್ಕೆ? KL ಸೊಸೈಟಿಗೆ. ಇವತ್ತು KL ಸೊಸೈಟಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದರೆ ಸಿರಸಂಗಿ ಲಿಂಗರಾಜರ ಆಶೀರ್ವಾದ, ಅವರ ತ್ಯಾಗ, ಅವರ ಮನೋಭಾವನೆ. ತನಗಾಗಿ ಮಾಡುವುದು ಉಪಜೀವನ, ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು, ಪರಮಾತ್ಮನ ಕಾಣುವುದು, ದಾಸೋಗ ಜೀವನ ಮಾಡಿದವರು ಸಿರಸಂಗಿ ಲಿಂಗರಾಜರು. ಅಂಥವರ ಒಂದು ಜಯಂತಿಯನ್ನು ಕಲಬುರಗಿಯಲ್ಲಿ ಈಗಾಗಲೇ ಗೆಸ್ಟ್ಗಳ ಹೆಸರು ಹೇಳಿದರು. ಮಂತ್ರಿ ಮಹೋದಯರು, MLAಗಳು, ನಮ್ಮ ಶರಣು ಮೋದಿಯವರ ನೇತೃತ್ವದಲ್ಲಿ ಈ ಕೆಲಸ ನಡೀತಾ ಇದೆ. ಇದನ್ನು ಹೆಚ್ಚು ಮಾಧ್ಯಮದಲ್ಲಿ ಬರಬೇಕನ್ನೋ ಉದ್ದೇಶದಿಂದ ನಿಮ್ಮೆಲ್ಲರೂ ಜಿಲ್ಲೆಯಾದ್ಯಂತ ಈ ಹೈದರಾಬಾದ್ ಇದು ರಾಜ್ಯ ಸಮ್ಮೇಳನ, ಅದಕ್ಕಾಗಿ ಇಡೀ 4 ಜಿಲ್ಲೆಗಳಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಪೂರ್ತಿ ಪತ್ರಿಕೆಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಸದಾಶಯ. ದ್ವಿಚಕ್ರ ವಾಹನದಲ್ಲಿ ಅಪಘಾತದಿಂದ ಗಾಯಗೊಂಡು ರಸ್ತೆ ಬದಿ ಬಿದ್ದು ಅಪರಿಚಿತ ವ್ಯಕ್ತಿಗೆ ಅಗತ್ಯವಿರುವ ಚಿಕಿತ್ಸೆಗೆ ನೆರವು ನೀಡುವುದರ ಮೂಲಕ ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾನವೀಯತೆ ಮೆರೆದಿದ್ದಾರೆ. ಭಾನುವಾರ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕಲಬುರಗಿ ನಗರದ LV ಕಾಲೇಜು ಬಳಿ ತಮ್ಮ ಕಾರಿನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದರು. ಈ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ದ್ವಿಚಕ್ರ ವಾಹನದಲ್ಲಿ ಅಪಘಾತದಿಂದ ಗಾಯಗೊಂಡು ರಸ್ತೆ ಬದಿ ಕುಸಿದು ಬಿದ್ದಿದ್ರು. ಇದೇ ಮಾರ್ಗದಲ್ಲಿ ತಮ್ಮ ಕಾರಿನಲ್ಲಿ ಬರುತ್ತಿದ್ದ ಸಚಿವರು ಗಾಯಗೊಂಡು ಬಿದ್ದಿದ್ದ ವ್ಯಕ್ತಿಯನ್ನು ಕಂಡು ತಕ್ಷಣವೇ ತಮ್ಮ ಕಾರು ಚಾಲಕನಿಗೆ ಕಾರು ನಿಲ್ಲಿಸಲು ಸೂಚಿಸಿದರು. ಕಾರಿನಿಂದ ಕೆಳಗಿಳಿದು ಬಂದ ಅವರು ಗಾಯಗೊಂಡಿದ್ದ ವ್ಯಕ್ತಿಯ ಆರೋಗ್ಯ ವಿಚಾರಿಸಿ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವ ಸಕಲ ವ್ಯವಸ್ಥೆ ಮಾಡಿದ್ದರು. ಇದೇ ವೇಳೆಯಲ್ಲಿ ಸ್ವತಃ ಸಚಿವರೇ ಸಹಾಯಕ್ಕೆ ಬಂದಿದ್ದನ್ನು ಕಂಡು ಸಾರ್ವಜನಿಕರು ಸಹಾಯಕ್ಕೆ ಧಾವಿಸಿ ವ್ಯಕ್ತಿಯನ್ನು ತಕ್ಷಣವೇ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸೂಕ್ತ
ಸೂಕ್ತವಾದ ವ್ಯವಸ್ಥೆ ಕಲ್ಪಿಸಿದರು. ಅಲ್ಲದೆ ಸಂಬಂಧಪಟ್ಟ ವೈದ್ಯರಿಗೆ ದೂರವಾಣಿ ಕರೆ ಮಾಡಿ ಅಗತ್ಯವಿರುವ ಚಿಕಿತ್ಸೆ ನೀಡಲು ಸಚಿವರು ಸೂಚನೆ ಕೊಟ್ಟರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಹಾಗೂ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ವೆ ವತಿಯಿಂದ ಚಿತ್ತಾಪುರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಹಾಗೂ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಎಂದು ಕರ್ವೆ ತಾಲೂಕಾ ಅಧ್ಯಕ್ಷ ಚಂದರ್ ಚೌಹಾಣ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಚಿತ್ತಾಪುರದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ತಹಸೀಲ್ದಾರ್ ಸೈಯದ್ ಶಹಾವಲಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಡಿಸೆಂಬರ್ 7ರಂದು ಬೆಂಗಳೂರಿನಲ್ಲಿ ನಾಮಫಲಕ ಕನ್ನಡಕ್ಕೆ ಆದ್ಯತೆ ಒತ್ತಾಯಿಸಿ ನಡೆದ ಹೋರಾಟದ ಸಮಯದಲ್ಲಿ ಬಂಧಿಸಲಾಗಿರುವ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರು ಹಾಗೂ ಕರ್ವೆ ಮುಖಂಡರು ಮತ್ತು ಕಾರ್ಯಕರ್ತರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಹಾಗೂ ಕೇಸುಗಳನ್ನು ವಾಪಸ್ಸು ಪಡೆಯಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ತಾಪುರ ತಾಲೂಕಿನಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಕೂಡಲೇ ಬಿಡುಗಡೆ ಮಾಡಬೇಕಾದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ತಾಪುರ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ಚಿತ್ತಾಪುರ ವತಿಯಿಂದ ಮುನ್ನೆಚ್ಚರಿಸಿದ್ದಾರೆ. ಹಾಗೂ ಇದರ ಜೊತೆಗೆ ಈ ಸಂದರ್ಭದಲ್ಲಿ ಈರಮ್ಮ, ಶೇರಲಿ, ಸಾಯಿಬಣ್ಣ ಲಾಡ್ಲಾಪುರ್ಕರ್, ಜಗನ್ನಾಥ ದಂಡೋತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೈದ್ಯನಾಥ್ ಪಾಟೀಲ್, ಪ್ರಥಮ ದರ್ಜೆ ಗುತ್ತಿಗೆದಾರರು, ಆಳಂದ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಫಾರೂಕ್ ಮಣ್ಣೂರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಸ್ತಾನ್ ಪಟ್ಟೇದಾರ್, ಮುಸ್ಲಿಂ ಕಮಿಟಿಯ ತಾಲೂಕಾ ಅಧ್ಯಕ್ಷರು, ಚಿಂಚೋಳಿ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕಲಬುರಗಿ. ನಾಡಿನ ಸಮಸ್ತ ಜನತೆಗೆ
ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ನಟರಾಜ್, ಜೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ರಾಘವೇಂದ್ರ, ಉಪಯ ವಲಯ ಅರಣ್ಯ ಅಧಿಕಾರಿ, ಆಳಂದ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ರಮಾಕಾಂತ ಹುಗ್ಗೆ, ಹಿರೋಳಿ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ರವಿ ಚೌಹಾಣ್, ಕಾಂಗ್ರೆಸ್ ಯುವ ಮುಖಂಡರು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸಂಜಯ್ ರೆಡ್ಡಿ, ಪಶುವೈದ್ಯಾಧಿಕಾರಿಗಳು, ಆಳಂದ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಚಂದ್ರಶೇಖರ್ ಗುತ್ತೇದಾರ್, ಆರೇಡಿಗ ಸಮಾಜದ ತಾಲೂಕಾ ಅಧ್ಯಕ್ಷರು, ಚಿಂಚೋಳಿ.